ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ದೈನಂದಿನ ದಿನಚರಿಯಲ್ಲೇ ವಿಚಿತ್ರ ಅಂತ ಅನಿಸಬಹುದು. ಈ ದಿವಸ ಏನು ನಾನು ಅಂದ್ಕೊಂಡಿದ್ದೇ ಬೇರೆ, ಅದು ಆಗ್ತಿರೋದೇ ಬೇರೆ, ಏನೆಲ್ಲ ಕುತೂಹಲಗಳು ನಡೀತಾ ಇದೆ, ಕೌತುಕ ನಡೀತಾ ಇದೆ ಅಂತ ಹೇಳಿ ಅನಿಸುವಂತಹ ದಿವಸವಾಗುತ್ತೆ. ಯಾವುದೇ ಧರ್ಮ ನಿಂದನೆಯನ್ನು ಮಾಡಬೇಡಿ. ಧರ್ಮ ಕಾರ್ಯಗಳಾಗ್ತಾ ಇದ್ದರೆ ನಮ್ಮ ಸಂಸ್ಕಾರ, ಸಂಸ್ಕೃತಿ ಇತ್ಯಾದಿಗಳನ್ನು ನಿಂದನೆ, ಅವಹೇಳನ ಮಾಡ್ತಕ್ಕಂತಹ ಕೆಲಸಗಳನ್ನು ಖಂಡಿತವಾಗಿ ಮಾಡಬೇಡಿ ಅನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ. ಸಂಬಂಧಿಕರಲ್ಲಿ ಉತ್ತಮವಾದಂತಹ ವಿಶ್ವಾಸವನ್ನು ಇಟ್ಕೊಳ್ಳಿ. ಬಂಧುಗಳ ಒಂದು ಆತ್ಮೀಯತೆ, ಅವರ ವಿಶ್ವಾಸ ಯಾವ ಸಂದರ್ಭದಲ್ಲಿ ಬೇಕಾದರೂ ಕೂಡ ಅನುಕೂಲಕ್ಕೆ ಬರಬಹುದು ಅಂತಕ್ಕಂಥದ್ದು. ನಿಮ್ಮ ಸ್ನೇಹಿತರ ಸಹಕಾರದ ವಿಚಾರದಲ್ಲಿ ನಿಮಗೆ ನಂಬಿಕೆ ಉಳಿಯೋದಿಲ್ಲ. ನಿಮ್ಮ ಸ್ನೇಹಿತರು ನಿಮ್ಮ ವಿಶ್ವಾಸವನ್ನು, ನಂಬಿಕೆಯನ್ನು ಉಳಿಸ್ಕೊಳ್ಳೋದಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿಬಿಡುತ್ತೆ. ಮನಸ್ಸಿಗೆ ಸ್ವಾಭಾವಿಕವಾಗಿ ತುಂಬ ಬೇಸರವಾಗುತ್ತೆ. ಆದರೂ ಕೂಡ ಅದನ್ನೆಲ್ಲ ಮರೆತು ಮುಂದಿನ ಹಾದಿ ಏನು ಅನ್ನುವಂಥದ್ದನ್ನು ಹುಡುಕಬೇಕೇ ವಿನಾ ಇದರ ಬಗ್ಗೆ ಆಲೋಚನೆಯನ್ನು ಮಾಡ್ತಾ ಕೂತ್ಕೊಳ್ಳುವಂಥದ್ದಲ್ಲ ಅನ್ನುವಂಥದ್ದು. ವಿರೋಧಿಗಳ ಕುತಂತ್ರಕ್ಕೆ ನೀವು ಯಾವುದೇ ಕಾರಣಕ್ಕೂ ಮನಸ್ಸನ್ನು ಸೋಲುವ ಹಾಗೆ ಮಾಡಿಕೊಳ್ಬೇಡಿ. ವಿರೋಧಿಗಳು ಬೇಕಾದಷ್ಟು ಕುತಂತ್ರವನ್ನು ಮಾಡ್ತಾರೆ, ಅದು ಒಳಿತಾಗೂ ಇರುತ್ತೆ, ಕೆಡಕೂ ಇರುತ್ತೆ. ಅದರ ಹಿಂದೆ ಷಡ್ಯಂತ್ರ ಇದೆ ಅನ್ನುವಂಥದ್ದು ನಿಮಗೆ ಗೊತ್ತಾಗಬೇಕು. ಅದನ್ನು ಮರೆತು ನೀವು ವ್ಯವಹರಿಸಿದ್ರಿ ಕಷ್ಟ ಅಂತಕ್ಕಂಥದ್ದಿದೆ. ಹಿರಿಯರನ್ನು ಗೌರವದಿಂದ ಕಾಣಬೇಕಾಗತ್ತೆ. ಅವರ ಮಾರ್ಗದರ್ಶನ ನಿಮಗೆ ಒಂದಷ್ಟು ದಾರಿದೀಪವಾಗುವಂಥದ್ದಿದೆ, ಅದನ್ನು ಮರೀಬಾರದು ಅಂತಕ್ಕಂಥದ್ದು. ಸುದರ್ಶನ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ. ಶುಭವಾದ. ವೃಷಭ ರಾಶಿ. ಯಾವ ಕೆಲಸದಲ್ಲೂ ಕೂಡ ಆಸಕ್ತಿ ಇರುವುದಿಲ್ಲ. ಅದು ನಿಮ್ಮ ಉದ್ಯೋಗ, ವ್ಯವಹಾರ, ವ್ಯಾಪಾರ, ವಿದ್ಯಾರ್ಥಿಗಳಾದರೆ ಓದು, ಯಾವ ವಿಷಯದಲ್ಲೂ ಕೂಡ ಆಸಕ್ತಿ ಇಲ್ಲ. ದಿನ ಒಟ್ಟಾರೆ ಕಳೀಬೇಕಾಗಿದೆ. ಜೊತೆಗೆ ಶಾರೀರಿಕವಾಗಿ ಏನೋ ಒಂದು ರೀತಿಯ ಹಿಂಸೆ, ಏನು ಆಗ್ತಾ ಇದೆ ಅಂತ ಹೇಳ್ಕೊಳ್ಳೋಕೆ ಗೊತ್ತಾಗ್ತಾ ಇಲ್ಲ. ಎಲ್ಲೋ ಒಂದು ಕಡೆ ನೋವು ಅಥವಾ ಉರಿ, ಇನ್ನೇನೋ ಸಮಸ್ಯೆ ಅಂತಾದರೆ ಅದನ್ನು ಹೇಳಿದರೆ ಸೂಕ್ತ ಪರಿಹಾರವನ್ನು, ಚಿಕಿತ್ಸೆಯನ್ನು ಮಾಡಿಸ್ಕೊಳ್ಬಹುದು. ಆದರೆ ಏನು ಆಗ್ತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತಾದರೆ, ನೀವು ಹಿಂಸೆ ಪಡ್ತಾ ಇದ್ದೀರಾ ಅಂತಾದರೆ ಏನು ಅದಕ್ಕೆ ಪರಿಹಾರ ಏನು, ಚಿಕಿತ್ಸೆ ಏನು, ಇದು ಪ್ರಶ್ನೆಯಾಗುತ್ತೆ. ತಂದೆಯವರ ಜೊತೆ ಪ್ರಮುಖವಾದಂತಹ ವಿಚಾರವನ್ನು ಚರ್ಚೆ ಮಾಡ್ತೀರಿ. ಒಂದು ನಿರ್ಧಾರಕ್ಕೆ ಬರುವ ಮಟ್ಟದಲ್ಲಿ ಆ ಚರ್ಚೆ ಮೇಲ್ಮಟ್ಟಕ್ಕೆ ಏರ್ತಕ್ಕಂಥದ್ದಾಗತ್ತೆ. ಮಕ್ಕಳ ಬಗ್ಗೆ ಅತಿಯಾದಂತಹ ಚಿಂತೆ ಕಾಡುವಂಥದ್ದಿರುತ್ತೆ. ಮಕ್ಕಳ ಭವಿಷ್ಯ ಹೇಗೆ, ಅವರ ವರ್ತನೆಯನ್ನು ನೋಡಿದಾಗ ಅವರಿಂದ ಏನೆಲ್ಲ ನಾನು ನೋಡಬೇಕಾಗಿದೆ ಅನ್ನುವಂತಹ ಆಲೋಚನೆಗಳು ಮನಸ್ಸಿಗೆ ಬರುವಂಥದ್ದು ಸಹಜ. ಆದರೆ ಅಷ್ಟೊಂದು ಆತಂಕ ಪಡಬೇಕಾದಂತಹ ದುಸ್ಥಿತಿ ಏನೂ ಇಲ್ಲ ಅನ್ನುವಂಥದ್ದೇ ನಿಮಗೆ ಸಮಾಧಾನವಾಗುತ್ತೆ. ಮನಸ್ಸಿಲ್ಲದ ಮನಸ್ಸಿನಿಂದ ಎಲ್ಲವೂ ಕೂಡ ನಡ್ಕೊಂಡು ಹೋಗುತ್ತೆ, ಯಾವುದೂ ಉಳಿಯಲ್ಲ. ಆದರೆ ಕೆಲವು ಕೆಲಸಗಳಾಗಬೇಕಾದಾಗ, ಕೆಲವು ಸನ್ನಿವೇಶಗಳಾಗಬೇಕಾದಾಗ ಸಂತೋಷದಿಂದಲೋ ಮನಃಪೂರ್ವಕವಾಗಿ ಮಾಡುವಂಥದ್ದು ಇದು ಯಾವುದೂ ಕೂಡ ಇರೋದಿಲ್ಲ. ಯಾಂತ್ರಿಕವಾಗಿ ಪ್ರತಿಯೊಂದು ನಡೆದು ಬಿಡುತ್ತೆ ಅನ್ನುವಂಥದ್ದು ಈ ದಿವಸದ ಅನುಭವವಾಗುತ್ತೆ. ಕುಲದೇವತಾ ಪ್ರಾರ್ಥನೆ ನಿಮ್ಮ ಮನಸ್ಸಿಗೆ ಒಂದಷ್ಟು ಸಮಾಧಾನವನ್ನು ಕೊಡಲಿ. ಶುಭವಾಗಿ. ಮಿಥುನ ರಾಶಿ. ವೈಯಕ್ತಿಕ ಜೀವನದಲ್ಲಿ ಸಮಸ್ಯೆಗಳಾಗುವಂತಹ ದಿವಸ. ಸಮಸ್ಯೆಗಳನ್ನು ನೀವೇ ಮಾಡ್ಕೊಳ್ತೀರೋ, ಬೇರೆಯವರು ಸಮಸ್ಯೆ ಮಾಡ್ತಾರೋ, ಇದೆಲ್ಲವನ್ನು ಗಮನಿಸಿ. ಯಾವಾಗ ನೀವು ಬುದ್ಧಿವಂತರಾಗ್ತೀರಿ, ಯಾವಾಗ ನೀವು ಜಾಣ್ಮೆಯಿಂದ ವರ್ತಿಸ್ತೀರಿ, ನಿಮ್ಮನ್ನು ನೀವು ಗಮನಿಸ್ತೀರಿ, ಆಗ ಇದೆಲ್ಲದಕ್ಕೂ ಕೂಡ ಕಡಿವಾಣ ಬೀಳ್ತಕ್ಕಂಥದ್ದಾಗುತ್ತೆ. ನಿಮ್ಮ ಆಲೋಚನೆಗಳನ್ನು ಸರಿಯಾಗಿ ಇಟ್ಕೊಳ್ಳಿ. ಯಾವ ರೀತಿ ಆಲೋಚನೆ ಮಾಡ್ತೀರೋ ಅದೇ ರೀತಿ ನಾನು ನಡ್ಕೊಳ್ಳಬಹುದಾ, ಕಾರ್ಯರೂಪಕ್ಕೆ ತರಬಹುದಾ, ಇವೆಲ್ಲವೂ ಕೂಡ ನಿಮ್ಮ ಗಮನಕ್ಕೆ ಬರಲಿ ಅಂತಕ್ಕಂಥದ್ದು. ವ್ಯಾವಹಾರಿಕವಾಗಿ ಒತ್ತಡ ಹೆಚ್ಚಾಗ್ತಕ್ಕಂಥದ್ದಿದೆ. ಅಂತಹ ವ್ಯವಹಾರ ಬೇಕೇ ಬೇಕಾ ಅನ್ನುವಂಥದ್ದು ಪ್ರಶ್ನೆಯಾಗಲಿ. ಆರೋಗ್ಯ ಚೆನ್ನಾಗಿರೋದಕ್ಕೆ ಸೂಕ್ತವಾದಂತಹ ಮಾರ್ಗವನ್ನು ಅನುಸರಿಸಿ. ವೈದ್ಯರ ಸಲಹೆಯನ್ನು ಪಡ್ಕೊಳ್ಳಿ. ಸ್ವಾಭಾವಿಕವಾಗಿ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಚಿಂತನೆಯನ್ನು ಮಾಡಿ ಎನ್ನುವಂಥದ್ದು. ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಕುರಿತು ಚರ್ಚೆಯನ್ನು ಮಾಡ್ತಾ ಹೋಗಿ. ಅವರ ಭವಿಷ್ಯವನ್ನು ನಿರ್ಧಾರ ಮಾಡ್ತಕ್ಕಂಥದ್ದು
ಒಂದಷ್ಟರ ಮಟ್ಟಿಗೆ ನಿಮ್ಮ ಕೈಯಲ್ಲೂ ಇದೆ ಅನ್ನುವಂಥದ್ದು ನಿಮ್ಮ ಗಮನದಲ್ಲಿ ಇರಲಿ. ತಂದೆಯವರಿಗೆ ಆಕಸ್ಮಿಕವಾಗಿ ಸಮಸ್ಯೆಗಳು ಆಗುವಂಥದ್ದು ಸೂಚ್ಯವಾಗಿ ಕಾಣ್ತಾ ಇದೆ. ಧನ್ವಂತರಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಅವರ ಆರೋಗ್ಯ ಸುಧಾರಣೆಯಾಗಲಿ, ಶುಭವಾಗಲಿ. ಕರ್ಕಾಟಕ ರಾಶಿ, ಯಾವ ಕೆಲಸಗಳು ಕೂಡ ಸಕಾಲಕ್ಕೆ ಆಗದಲೇ ಬೇಸರವಾಗ್ತಕ್ಕಂಥದ್ದು. ನೀವು ಅಂದುಕೊಂಡಂತಹ ಸಮಯಕ್ಕೆ ಯಾವ ಕೆಲಸವೂ ಕೂಡ ಮುಗಿಯೋದಿಲ್ಲ, ಬಹಳ ಬೇಸರವಾಗುವಂಥದ್ದಾಗುತ್ತೆ. ಸಾಯಂಕಾಲದ ಹೊತ್ತಿಗೆ ಮನಸ್ಸಿಗೆ ತುಂಬ ನೋವಾಗುವಂಥದ್ದು. ಇಡೀ ದಿನ ಹೀಗಾಯ್ತಲ್ಲ ಅನ್ನುವಂತಹ ಬೇಸರ, ನೋವು ನಿಮಗೆ ಕಾಡುವಂಥದ್ದಾಗುತ್ತೆ. ವಿದ್ಯಾರ್ಥಿಗಳಿಗೆ ಮಾತ್ರ ಉತ್ತಮವಾದಂತಹ ಫಲಿತಾಂಶ ಇರುತ್ತೆ. ಇದು ಗುರುಗ್ರಹದ ಬಲ, ತಮ್ಮ ಪೂರ್ವಜನ್ಮದ ಸುಕೃತ ಇವೆಲ್ಲವನ್ನು ಗಮನಿಸಿದಾಗ ವಿದ್ಯಾರ್ಥಿಗಳು ಸಾಧನೆ ಮಾಡೋದಕ್ಕೆ ಅವಕಾಶಗಳು ಹೆಚ್ಚಾಗಿರುತ್ತೆ. ಮಾನಸಿಕವಾದಂತಹ ಒತ್ತಡದಿಂದ ಹೊರಬರಬೇಕು. ಮನಸ್ಸಿನ ಮೇಲೆ ಎಲ್ಲವೂ ಕೂಡ ಪ್ರಭಾವವನ್ನು ಬೀರ್ತಕ್ಕಂಥದ್ದು. ಮನಸ್ಸಿನಿಂದಲೇ ಹಲವು ವಿಷಯಗಳು ಆಗುವಂಥದ್ದು, ಅದು ಗೊತ್ತಿರಬೇಕು. ಹೊಸ ಉದ್ಯೋಗಕ್ಕೆ ಅವಕಾಶ ಇದೆ, ಅದನ್ನು ಗಮನಿಸ್ಕೊಳ್ಳಿ. ಜೊತೆಗೆ ಮನೆಯಲ್ಲಿ ಹೊಂದಾಣಿಕೆ ಇರಲಿ, ಮನೆಯಲ್ಲಿ ನಿಷ್ಠುರ ಆಗ್ತಕ್ಕಂಥದ್ದು ಬೇಡ, ಜೊತೆಗೆ ಮನೆಯಲ್ಲಿ ಜಗಳ ಮಾಡುವಂಥದ್ದು ಬೇಡ. ಇದೆಲ್ಲವನ್ನು ಗಮನಿಸಬೇಕಾಗತ್ತೆ. ಪಾರಿಜಾತ ಸರಸ್ವತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಶುಭವಾಗುತ್ತೆ.